Now I will be continuing the previous class. The lesson is parts of a plant. Hope you all understood. I think it's already I said you have learned about the parts of the plant. Just I am recalling you again. Okay, the topic name is parts of a plant. Can you see parts of a plant? Yes. Can you tell me? Can you give the example for the parts of a plant? What are the parts of the plant? What do you see? In a plant, what do you see? Very important is root. Yes, very good. Stem. Yes. Leaf. Bud. Flower. And at last, it bears a fruit. This is a part of a plant. Yes. Very good, children. Hope you are recalling, and I am very happy that you are recalling and saying the answer to me. Yes, clap yourself. Very good. Now, can you see this? This is nothing but a plant. Can you see? Yes. It has got root. Can you see here? Root. This is a stem, leaf, bud, and a flower. Can you notice? This is a part of a plant. It's a part of a plant having a beautiful flowers. Yes or no, children? Yes. Now, let us know more about the parts of a plant one by one. Now, we saw all the parts of the plant here. Root, stem, leaf, flower, bud and a fruit. We saw everything in a parts of a plant. Once again, have a look of the beautiful image of the parts of a plant. This is a part of a plant. In this you can see root, stem, leaf, bud, flower and a fruit. Can you see in this image? Yes. Now let us learn more about the root. What is the special of the root? This is root, I said, isn't it? Can you see here, children? This is a root. Root. What is the function of the root? Root, it is always and it grows under the ground. Only ಭೂಮಿ ಕೆಳಗಡೆ ಬೆಳೆಯುತ್ತೆ. It grows under the ground. Okay. It grows under the ground to give the support. Okay. ಇದು ಬೇರು ಕೆಳಗೆ ಕೂತಿರ್ತೀವಿ ನಾವು. ಎಲ್ಲಿ? ಮಣ್ಣು ಕೆಳಗೆ ಕೂತಿರ್ತೀವಿ. ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಫಾರ್ ದಿ ಪ್ಲಾಂಟ್. ಯಾಕೆಂದರೆ ಬೇರು ಸ್ಟ್ರಾಂಗ್ ಆಗಿರಬೇಕು. ಸೊ ಫ್ರಮ್ ಹಿಯರ್ ರೂಟ್ ಕ್ಯಾರೀಸ್ ಆಲ್ ದಿ ನ್ಯೂಟ್ರಿಯೆಂಟ್ಸ್ ಥ್ರೂ ದಿ ಸ್ಟೆಮ್. ಇದು ಸ್ಟೆಮ್. ಏನಿದು ಫಂಕ್ಷನ್ ಆಫ್ ದಿ ಸ್ಟೆಮ್ ಇದೆಯಲ್ಲ, ಇದು ಬಂದು ಇಟ್ ಅಪ್ರೈಟ್ಸ್ ದಿ ಪ್ಲಾಂಟ್. ಅಂದರೆ ರೂಟ್ ಗಟ್ಟಿಯಾಗಿದ್ದರೆ ಸ್ಟೆಮ್ಮು ಸ್ಟ್ರಾಂಗ್ ಆಗಿರುತ್ತೆ. ಇದನ್ನು ಸ್ಟ್ರೈಟಾಗಿ ಬೆಳೆಯೋಕ್ಕೆ ಅವಕಾಶ ಮಾಡಿಕೊಡುತ್ತೆ. ಅಪ್ರೈಟ್ಸ್ ಟು ಗ್ರೋ ದಿ ಪ್ಲಾಂಟ್. ಸ್ಟೆಮ್ಸ್ ಆಲ್ವೇಸ್ ಅಪ್ರೈಟ್. ಅಂದರೆ ಇದು ಸ್ಟ್ರೈಟಾಗಿ ನಿಂತ್ಕೊಳ್ಳೋಕ್ಕೆ ರೂಟ್ ಗಿವ್ಸ್ ದಿ ಸಪೋರ್ಟ್ ಟು ದಿ ಪ್ಲಾಂಟ್ ವೇರ್ ಇಟ್ ಕ್ಯಾರೀಸ್ ನ್ಯೂಟ್ರಿಯೆಂಟ್ಸ್. ನಾವು ಮಣ್ಣಿಗೆ ಹಾಕ್ತೀವಿ ಗೊತ್ತಾ, ನೀರು ಗೊಬ್ಬರ ಎಲ್ಲ ಹಾಕ್ತೀವಿ. ಅಂದರೆ ನ್ಯೂಟ್ರಿಯೆಂಟ್ಸ್ ಆ್ಯಂಡ್ ವಾಟರ್ ವಿಲ್ ಬಿ ಸಪ್ಲೈಡ್ ಫ್ರಮ್ ದಿ ರೂಟ್. ರೂಟಿಂದ ಎಲ್ಲಿಗೆ ಹೋಗುತ್ತೆ? ಸ್ಟೆಮ್ಸ್ಗೆ. ಸ್ಟೆಮ್ಸಿಂದ ಎಲ್ಲ ಕಡೆ ಆಲ್ ದಿ ಪಾರ್ಟ್ಸ್ ಆಫ್ ದಿ ಪ್ಲಾಂಟ್ಗೆ ಹೋಗುತ್ತೆ. ಓಕೆ, ದಿಸ್ ಈಸ್ ವೆರಿ ಇಂಪಾರ್ಟೆಂಟ್. ರೂಟ್ಸ್ ಸಪೋರ್ಟ್ಸ್, ಇಟ್ ಗ್ರೋಸ್ ಅಂಡರ್ ದಿ ಗ್ರೌಂಡ್ ಆ್ಯಂಡ್ ಇಟ್ ಗಿವ್ಸ್ ಸಪೋರ್ಟ್ ಫಾರ್ ದಿ ಪ್ಲಾಂಟ್. ಆಯಿತಾ? ಸ್ಟೆಮ್ ಬಂದು ಇಟ್ ಕ್ಯಾರೀಸ್ ಆಲ್ ದಿ ನ್ಯೂಟ್ರಿಯೆಂಟ್ಸ್ ಟು ಡಿಫ್ರೆಂಟ್ ಪಾರ್ಟ್ಸ್ ಆಫ್ ದಿ ಪ್ಲಾಂಟ್. ಸ್ಟೆಮ್ಗೆ ಏನು ಫಂಕ್ಷನ್ ಅಂತಂದರೆ ಇಟ್ ಗಿವ್ಸ್ ಟೇಕ್ಸ್ ದಿ ಆಲ್ ದಿ ನ್ಯೂಟ್ರಿಯೆಂಟ್ಸ್ ಟು ಆಲ್ ದಿ ಪಾರ್ಟ್ಸ್ ಆಫ್ ದಿ ಪ್ಲಾಂಟ್. ಆ್ಯಂಡ್ ಇಟ್ ಅಪ್ರೈಟ್ಸ್ ದಿ ಪ್ಲಾಂಟ್. ಸ್ಟ್ರೈಟಾಗಿ ನಿಂತ್ಕೊಳ್ಳೋದಕ್ಕೆ, ಸ್ಟ್ರಾಂಗ್ ಆಗಿರೋದಕ್ಕೆ. ಇದು ಗಟ್ಟಿ, ಬೇರೆ ಗಟ್ಟಿದ್ದು, ಸ್ಟೆಮ್ ಗಟ್ಟಿ ಇದ್ದರೆ ಮಾತ್ರ ಎಲ್ಲ ಕಡೆ ಬ್ರಾಂಚಸ್ಸು, ಫ್ಲವರ್ಸು ಎಲ್ಲ ಬಿಡೋಕ್ಕೆ ಅವಕಾಶ ಸಿಗುತ್ತೆ. ವೆರಿ ಇಂಪಾರ್ಟೆಂಟ್. ಇಲ್ಲಿ ನಾನು ಹೇಳಿದೆ ನೀರು ವೆರಿ ಇಂಪಾರ್ಟೆಂಟ್. ಓಕೆ, ಅಟ್ ಎ ಸೇಮ್ ಟೈಮ್ ಟು ಗ್ರೋ ದಿ ಪ್ಲಾಂಟ್ ವಾಟ್ ಈಸ್ ವೆರಿ ಇಂಪಾರ್ಟೆಂಟ್? ಏರ್, ವಾಟರ್ ಆ್ಯಂಡ್ ಸನ್ಲೈಟ್. ಸೂರ್ಯನ ಶಾಖ ವೆರಿ ಇಂಪಾರ್ಟೆಂಟ್ ಚಿಲ್ಡ್ರನ್. ಸೂರ್ಯನ ಶಾಖ ತುಂಬ ಇಂಪಾರ್ಟೆಂಟ್ ಟು ಗ್ರೋ ದಿ ಪ್ಲಾಂಟ್.
ಏರ್, ವಾಟರ್ ಆ್ಯಂಡ್ ಸನ್ಲೈಟ್ ಇದಿಷ್ಟು ಇದ್ದರೆ ಮಾತ್ರ ನಮಗೆ ಗಿಡ ಬೆಳೆಯೋದಕ್ಕೆ ಸಾಧ್ಯ. ಕತ್ಲೆ ರೂಮಲ್ಲಿ ಇಟ್ಟು ನೋಡಿ, ಕತ್ಲೆ ಕೋಣೆಯಲ್ಲಿ ನಾವು ಗಿಡ ಇಟ್ಬಿಟ್ಟು ನೋಡಿ, ಇಲ್ಲ ಬೇಡ ನಾನು ಹೇಳಿದ್ದೆ ಲಾಸ್ಟ್ ಕ್ಲಾಸಲ್ಲಿ ಎಕ್ಸ್ಪೆರಿಮೆಂಟ್ ಮಾಡಿ ಅಂತ, ಅದನ್ನು ಒಂದು ಸೀಡನ್ನ ನೀವು ಮನೆ ಒಳಗೆ ಇಟ್ಟು ನೋಡಿ, ಒಂದು ಸೀಡನ್ನ ಮನೆ ಹೊರಗಡೆ ಇಟ್ಟು ನೋಡಿ, ಯಾವ ಪ್ಲ್ಯಾಂಟ್ ಚೆನ್ನಾಗಿ ಬೆಳೆಯುತ್ತೆ ಅಂತ ನೀವು ನನಗೆ ಹೇಳಬೇಕು. ಓಕೆನಾ? ಯು ವಿಲ್ ಫೈಂಡ್ ದಟ್ ಮನೆ ಹೊರಗಡೆ ಇರೋದು ಚೆನ್ನಾಗಿ ಬೆಳೆಯುತ್ತೆ. ಯಾಕೆ ಅಂದರೆ ವಿ ಗೆಟ್ ಏರ್, ವಾಟರ್ ಆ್ಯಂಡ್ ಸನ್ಲೈಟ್ ಸಿಗುತ್ತೆ. ವಾಟರ್ ವೆನ್ ಯು ಆರ್ ಗೋಯಿಂಗ್ ಟು ಪುಟ್ ದಿ ವಾಟರ್, ನೀರು ನೀವು ಹಾಕಬೇಕು. ಮನೆ ಒಳಗಿರೋ ನೀರು, ಪ್ಲಾಂಟಿಗೆ ನೀರು ಹಾಕಿದ್ರೂ ಅಲ್ಲಿ ಸಫಿಷಿಯೆಂಟ್ ಅಮೌಂಟ್ ಆಫ್ ಇದು ಏನು ಗಾಳಿ ಮತ್ತು ಸನ್ಲೈಟ್, ಸೂರ್ಯನ ಕಿರಣ ಇರೋದಿಲ್ಲ. ಸೊ ವೆರಿ ಇಂಪಾರ್ಟೆಂಟ್ ಈಸ್ ಏರ್, ವಾಟರ್ ಆ್ಯಂಡ್ ಸನ್ಲೈಟ್ ಟು ಗ್ರೋ ದಿ ಪ್ಲಾಂಟ್. First function already I said, two function, roots and stem. Root, it grows under the ground, it supports the plants to grow and carries all the nutrients. And stem it uprights the plant and it distributes water and all the nutrients to all the parts of a plant. Okay. Now very important is nothing but ಗಿಡದಲ್ಲಿ flower. Flower is a beautiful, can you see here children? Flower is a beautiful part of the plant because it attracts everyone ಅಲ್ವಾ. ಫಸ್ಟ್ ಗಿಡದಲ್ಲಿ ಏನು ನೋಡ್ತೀವಿ ಬಿಡ್ತೀವಿ, ಹೂ ನೋಡಿದ ತಕ್ಷಣ ಹೋಗಿ ಕಿತ್ಬಿಡೋಣ ಅಂತ ಅನಿಸುತ್ತೆ ಅಲ್ವಾ, ಫಸ್ಟ್ ಕಿತ್ತಿ ಹಾಕ್ಬಿಡೋಣ ಅನಿಸುತ್ತೆ ಅಲ್ವಾ. ಸೊ ಯು ಶುಡ್ ನಾಟ್ ಹರ್ಟ್, ನಾನು ಆಗಲೇ ಹೇಳಿದ್ದೀನಿ ಹೌ ಟು ಟೇಕ್ ಕೇರ್ ಆಫ್ ದಿ ಪ್ಲಾಂಟ್ಸ್. ಯು ಶುಡ್ ನಾಟ್ ಹರ್ಟ್ ದಿ ಪ್ಲಾಂಟ್, ಇಟ್ಸ್ ಎ ಮೋಸ್ಟ್ ಬ್ಯೂಟಿಫುಲ್ ಪಾರ್ಟ್ ಆಫ್ ದಿ ಪ್ಲಾಂಟ್, ಎವ್ರಿಬಡಿ ಅಟ್ರಾಕ್ಟ್ಸ್. ಸೊ ಕೆಲವೊಂದು ಪ್ಲಾಂಟ್ಸಲ್ಲಿ ಫ್ಲವರಿಂಗ್ ಪ್ಲಾಂಟ್ ಅಂತಲೇ ಇರುತ್ತೆ, ಇದರಿಂದ ಸ್ಟಿಗ್ಮಾ ಅಂತೆಲ್ಲ ಬರುತ್ತೆ. ದಟ್ ವಿಲ್ ಲರ್ನ್ ಹ್ಯಾಸ್ ಯು ಗ್ರೋ ಹೈಯರ್ ಆ್ಯಂಡ್ ಹೈಯರ್. ನೆಕ್ಸ್ಟ್ ಕ್ಲಾಸಿಗೆ ಹೋಗ್ತಾ ನೀವು ಕಲಿತೀರಾ. ಅದರಿಂದನೂ ಕೆಳಗೆ ಬಿದ್ದಿ ಸೀಡು, ಇದು ಪಾಲಿನೇಷನ್ ಅಂತ ಹೇಳ್ತೀವಿ, ಅದರಿಂದನೂ ನ್ಯೂ ಪ್ಲಾಂಟ್ ಬರೋಕ್ಕೆ ಆಗುತ್ತೆ. ಓಕೆ, ನಾವು ಜಸ್ಟ್ ಫಾರ್ ಯುವರ್ ಕ್ಲಾಸ್ ಇಟ್ ಈಸ್ ಓನ್ಲಿ ಎ ಬ್ಯೂಟಿಫುಲ್ ಪಾರ್ಟ್ ಆಫ್ ದ ಪ್ಲಾಂಟ್ ಆ್ಯಂಡ್ ಇಟ್ ಅಟ್ರಾಕ್ಟ್ಸ್ ಎವ್ರಿಬಡಿ. ಓಕೆ, ಆ್ಯಂಡ್ ಒನ್ ಮೋರ್ ಥಿಂಗ್, ಇದರಲ್ಲಿ ಏನಂದರೆ ಫ್ಲವರಲ್ಲಿ ಯು ಕ್ಯಾನ್ ಸಿ ಡಿಫ್ರೆಂಟ್ ಕಲರ್ಸ್ ಇನ್ ಎ ಫ್ಲವರ್ ಆ್ಯಂಡ್ ಡಿಫ್ರೆಂಟ್ ಶೇಪ್ಸ್. ಸನ್ಫ್ಲವರ್ ದೊಡ್ಡ ಇಷ್ಟಾಗಲೇ ಇರುತ್ತೆ, ಆಮೇಲೆ ಜಾಸ್ಮಿನ್ ಎಲ್ಲ ಹಿಂಗೆ ಉಂಡೆ ಥರ ಇರುತ್ತೆ, ಆಮೇಲೆ ಸುಗಂಧರಾಜಲ್ಲಿ ನೋಡಿದ್ರೆ ಒಂದು ಸಣ್ಣ ಹೂ ಥರ ಇರುತ್ತೆ. ಸೊ ವಿ ಗೆಟ್ ಫ್ಲವರ್ಸ್ ಇನ್ ದಿ ಡಿಫ್ರೆಂಟ್ ಶೇಪ್, ಸೈಜ್ ಆ್ಯಂಡ್ ಕಲರ್ ಆಲ್ಸೋ. ವೈಟ್ ಕಲರ್ ಇರುತ್ತೆ ಫ್ಲವರು, ರೆಡ್ಡಿಶ್ ಆಗಿರುತ್ತೆ, ಆರೆಂಜ್ ಆಗಿರುತ್ತೆ, ಇವನ್ ರೋಸಸಲ್ಲಿ ವೆರೈಟೀಸ್ ನೋಡ್ತೀರಾ. ಸೊ ಇಟ್ ಆಲ್ವೇಸ್ ಅಟ್ರಾಕ್ಟ್ಸ್ ಎವ್ರಿ ಒನ್. ಓಕೆ, ಇಲ್ಲಿ ನೀವು ಕಲಿಯೋದು ಓನ್ಲಿ ಇಟ್ಸ್ ಎ ಬ್ಯೂಟಿಫುಲ್ ಪಾರ್ಟ್ ಆಫ್ ದಿ ಪ್ಲಾಂಟ್ ಆ್ಯಂಡ್ ಇಟ್ ಅಟ್ರಾಕ್ಟ್ಸ್ ಎವ್ರಿಬಡಿ. ಇಟ್ ಹ್ಯಾಸ್ ಗಾಟ್ ಡಿಫ್ರೆಂಟ್ ಶೇಪ್, ಸೈಜ್ ಆ್ಯಂಡ್ ಕಲರ್ಸ್. ಓಕೆ ಚಿಲ್ಡ್ರನ್, ಇದು ಫ್ಲವರ್ ಬಗ್ಗೆ ನಿಮಗೆ ಇರೋಂಥ ಎಕ್ಸ್ಪ್ಲನೇಷನ್. ಓಕೆ, ನೆಕ್ಸ್ಟ್ ಇಟ್ ಈಸ್ ವೆರಿ ಇಂಪಾರ್ಟೆಂಟ್, ಫ್ರೂಟ್. ಫ್ರೂಟ್, ಕ್ಯಾನ್ ಯು ಸಿ ದಿ ಇಮೇಜ್ ಆಫ್ ದಿ ಫ್ರೂಟ್? ಎಸ್, ಆಲ್ ದಿ ಫ್ರೂಟ್ಸ್, ಫ್ರೂಟ್ ಬೌಲ್ ನೋಡಿದ ತಕ್ಷಣ ತಿನ್ನಬೇಕು ಅನಿಸುತ್ತೆ. ಇಟ್ ಈಸ್ ಲೈಕ್ ಎ ಸ್ಟೋರೇಜ್, ಅಲ್ಲಿ ಎಲ್ಲ ನ್ಯೂಟ್ರಿಯೆಂಟ್ಸು ಇದರಲ್ಲಿ ಫ್ರೂಟಲ್ಲಿ ಸ್ಟೋರ್ ಆಗಿರುತ್ತೆ. ಇಟ್ಸ್ ಎ ಫ್ಲಶಿ ಪಾರ್ಟ್. ನೀವು ಒಂದು ಆ್ಯಪಲ್ನ ನೋಡಿದ ತಕ್ಷಣ ವಾವ್ ಎಷ್ಟಾಗುತ್ತೆ. ಒನ್ ಮೋರ್ ಥಿಂಗ್ ಚಿಲ್ಡ್ರನ್, ಐ ವಾಂಟ್ ಟು ಟೆಲ್ ಯು, ಇನ್ ಒನ್ ಆ್ಯಪಲ್ ಪ್ಲಾಂಟ್ ಅಂದರೆ ಆ್ಯಪಲ್ ಟ್ರೀ, ಇನ್ ಒಂದು ಆ್ಯಪಲ್ ಟ್ರೀಯಲ್ಲಿ 400 ಫ್ರೂಟ್ಸ್ ಇಟ್ ಕ್ಯಾನ್ ಬೇರ್. ಆ್ಯಂಡ್ ಆ್ಯಪಲ್ ಟ್ರೀ ಕ್ಯಾನ್ ಬೇರ್ 400 ಫ್ರೂಟ್ಸ್. ಕ್ಯಾನ್ ಯು ಸಿ ದಿ ಆ್ಯಪಲ್ ಟ್ರೀಲಿ? ಎಸ್, ಫುಲ್ ಆಫ್ ಆ್ಯಪಲ್ಸ್. ಒಂದು ಟ್ರೀಯಲ್ಲಿ ಏನಿಲ್ಲ ಅಂದರೂ 400 ಆ್ಯಪಲ್ಸ್ನ ನೀವು ಕೀಳ್ಬೋದು ಇಲ್ಲ ನೋಡ್ಬೋದು. ಓಕೆ, ಇದು ಆ್ಯಪಲ್ ಟ್ರೀಯ ಸ್ಪೆಷಲ್. ಓಕೆ, ಆ್ಯಂಡ್ ಆಲ್ವೇಸ್ ಫ್ರೂಟ್ಸ್ ಬೇರೆ ಸೀಡ್. ಕ್ಯಾನ್ ಯು ಸಿ ದಿ ಇಮೇಜ್ ಹಿಯರ್? ಎಸ್, ಫ್ರೂಟ್ಸ್ ಬೇರೆ ಸೀಡ್. ಫ್ರೂಟ್ಸ್ ಒಳಗೆ ಸೀಡ್ಸ್ ಇರುತ್ತೆ, ಒಂದು ಎಡಿಬಲ್ ಸೀಡ್ಸ್, ಒಂದು ನಾನ್ ಎಡಿಬಲ್ ಸೀಡ್ಸ್ ಅಂದ್ವಿ. ಎಡಿಬಲ್ ಸೀಡ್ಸ್ ಅಂದರೆ ತಿನ್ನೋವಂಥದ್ದು ಸೀಡ್ಸಿಗೆ. ಯಾಕೆ ಅಂತಂದರೆ ಲೈಕ್ ಬನಾನಾ ನೋಡ್ತಿರಲ್ಲ, ಬನಾನಾ ನೋಡಿದ ತಕ್ಷಣವೇ ಹೆಂಗೆ ಅನಿಸುತ್ತೆ, ಅದರೊಳಗೆ ಚಿಕ್ಕ ಚಿಕ್ಕ ಕಪ್ಪು ಸೀಡ್ಸ್ ಇದೆ, ಬಟ್ ತಿಂತೀವಿ. ಕೆಲವೊಂದು ಸೀಡನ್ನ ಬಿಸಾಕ್ತೀವಿ, ಆ್ಯಪಲ್ ಸೀಡಲ್ಲಿ ಬಿಸಾಕ್ತೀವಿ, ಮ್ಯಾಂಗೋ ಸೀಡನ್ನ ಬಿಸಾಕ್ತೀವಿ. ಆ್ಯಂಡ್ ವಾಟರ್ ಮಿಲನ್ ಸೀಡ್, ಅಂದರೆ ವಾಟರ್ ಮಿಲನ್ಗೆಲ್ಲ ಕರ್ಬೂಜ ಹಣ್ಣು, ವಾಟರ್ ಮಿಲನ್ ಸೀಡನ್ನ ನಾವೇನು ಮಾಡ್ತೀವಿ, ಅದನ್ನು ಒಣಗಿಸಿ ಆ ಬೀಜನ ನಾವು ತಿಂತೀವಿ, ಇಲ್ಲ ಫ್ರೈ ಮಾಡಿ ತಿಂತೀವಿ. ಅದನ್ನು ನಾವು ಕೇಕ್ಸ್, ಫ್ರೂಟ್ ಏನಾದರೂ ಮಾಡುವಾಗ, ಡಿಶಸ್ ಮಾಡುವಾಗ, ಪಾಯಸ ಎಲ್ಲ ಮಾಡುವಾಗ ಅದನ್ನು ಹಾಕ್ತೀವಿ. ವಾಟರ್ ಮಿಲನ್ ಸೀಡನ್ನ ನಾವು ಹಾಕ್ತೀವಿ. ಯು ಕ್ಯಾನ್ ಸಿ ಹಿಯರ್, ನಾನು ತೋರಿಸ್ದೆ ಎಲ್ಲ ಫ್ರೂಟ್ಸಿಂದ ಇಮೇಜ್ ನೋಡಿದ್ರಿ. ಸೊ ಈಚ್ ಫ್ರೂಟ್ಸಲ್ಲಿ ಏನು ಸ್ಪೆಷಲ್ ಅಂತ ಹೇಳಿ, ಕ್ಯಾನ್ ಯು ಟೆಲ್ ಮಿ ದಿ ಸ್ಪೆಷಲ್ ಆಫ್ ದಿ ಫ್ರೂಟ್ಸ್? ಕಲರ್ ಓಕೆ, ಡಿಫ್ರೆಂಟ್ ಶೇಪ್ ಓಕೆ, ಎಲ್ಲ ಓಕೆ. ಏನು ನೋಟಿಸ್ ಮಾಡ್ತೀರಾ ಫ್ರೂಟ್ಸಲ್ಲಿ? ಫ್ರೂಟ್ಸಲ್ಲಿ ನಾನು ಹೇಳಿದೆ ಸೀಡ್ಸ್ ಇರುತ್ತೆ, ಒಂದು ಎಡಿಬಲ್, ಒಂದು ನಾನ್ ಎಡಿಬಲ್ ಅಂತ.
ಬಟ್ ಏನು ಸೀಡ್ಸು, ಕೆಲವೊಂದು ಫ್ರೂಟಲ್ಲಿ ಒಂದು ಸಿಂಗಲ್ ಸೀಡ್ ಇರುತ್ತೆ, ಕೆಲವೊಂದು ಫ್ರೂಟಲ್ಲಿ ಡಬಲ್ ಸೀಡ್ಸ್ ಇರುತ್ತೆ, ಕೆಲವೊಂದು ಫ್ರೂಟ್ಸಲ್ಲಿ ಮೆನಿ ಸೀಡ್ಸ್ ಇರುತ್ತೆ. ಓಕೆ, ನಾವು ಸೀಡ್ಸ್ನ ನಾವೇನು ಮಾಡ್ತೀವಿ, ಅದನ್ನು ಬೆಸಾಕ್ತೀವಲ್ವ. ಸೊ ಕ್ಯಾನ್ ಯು ಗಿವ್ ದ ಎಕ್ಸಾಂಪಲ್ ಫಾರ್ ಸಿಂಗಲ್ ಸೀಡ್ ಫ್ರೂಟ್ ಯಾವ್ದು ಹೇಳಿ? ಮ್ಯಾಂಗೋ ಹ್ಯಾಸ್ ಗಾಟ್ ಎ ಸಿಂಗಲ್ ಸೀಡ್. ಓಕೆ, ಮ್ಯಾಂಗೋ, ಡೇಟ್ಸ್, ಆಪ್ರಿಕಾಟ್, ಇದಕ್ಕೆಲ್ಲ ಸಿಂಗಲ್ ಸೀಡ್, ಒಂದೇ ಬೀಜ ಇರುತ್ತೆ ಮಧ್ಯದಲ್ಲಿ. ಆ್ಯಂಡ್ ಟೂ ಸೀಡ್ಸ್, ಫ್ಯೂ ಸೀಡ್ಸ್ ಆರ್ ಟೂ ಸೀಡ್ಸ್ ಅಂತ ಹೇಳ್ತೀವಿ. ಒಂದಕ್ಕಿಂತ ಜಾಸ್ತಿ ಫ್ಯೂ ಸೀಡ್ಸ್ ಅಂತ ಹೇಳ್ತೀವಿ. ಅದು ಬಂದು ಆರೆಂಜ್, ಆ್ಯಪಲ್, ಇದಕ್ಕೆಲ್ಲ ಟೂ ಸೀಡ್ಸ್ ಇರುತ್ತೆ. ಆಮೇಲೆ ಮೆನಿ ಸೀಡ್ಸ್ ಯಾವುದಕ್ಕಿರುತ್ತೆ ಫ್ರೂಟ್ಸು? ವಾಟರ್ಮೆಲನ್ ಹ್ಯಾಸ್ ಗಾಟ್ ಅ ಮೆನಿ ಸೀಡ್ಸ್. ಕ್ಯಾನ್ ಯು ಸಿ ದಿಸ್ ಎಕ್ಸಾಂಪಲ್ ಚಿಲ್ಡ್ರನ್? ಸಿಂಗಲ್ ಸೀಡ್, few seeds and a many seed example. This image you can see, and try to get more example for this. ನಾನು ಸ್ವಲ್ಪ ಎಕ್ಸಾಂಪಲ್ ಕೊಟ್ಟಿದ್ದೀನಿ, ನೀವು ಫ್ರೂಟ್ಸ್ ಬಗ್ಗೆ ಎಲ್ಲ ತಿಳ್ಕೊಂಡು ನನಗೆ ಹೇಳಬೇಕು. ನೆಕ್ಸ್ಟ್ ಕ್ಲಾಸಲ್ಲಿ ನಾನು ಕೇಳಿದ ತಕ್ಷಣ ನೀವು ಆನ್ಸರ್ ಹೇಳಬೇಕು. ಎಷ್ಟು ಸೀಡ್ಸು, ಯಾವ ಥರ ಸೀಡ್ಸ್ ಇರುತ್ತೆ ಅಂತಲೂ ನನಗೆ ಹೇಳಬೇಕು. ಸೀಡ್ಸಿನ ಏನು ಇಂಪಾರ್ಟೆಂಟ್ ಅಂತಂದರೆ, ಸೀಡ್ಸ್ ನೆಕ್ಸ್ಟ್ ಫಂಕ್ಷನಲ್ ಫ್ರೂಟ್ಸ್ ನಾವು ತಿಳ್ಕೊಂಡು, ಇಟ್ ಸ್ಟೋರೇಜ್ ಆಫ್ ದಿ ಫ್ರೂಟ್, ಇಟ್ಸ್ ಎ ಬ್ಯೂಟಿಫುಲ್, ಇದು ಹಣ್ಣುಗಳನ್ನ ನೋಡೋಕ್ಕೆ ತಿನ್ನೋದಕ್ಕೆ ಇಷ್ಟ ಆಗುತ್ತೆ. ಅದರಲ್ಲಿ ಎಡಿಬಲ್ ಸೀಡ್ಸು, ನಾನ್ ಎಡಿಬಲ್ ಸೀಡ್ಸ್ ಅಂತಲೇ ಇರುತ್ತೆ. ತುಂಬ ಫ್ಲಶಿ ಕಂಟೆಂಟ್ ಇರುತ್ತೆ, ಅದನ್ನು ಜ್ಯೂಸಿ ಥರ ಹಿಂಗೆ ತಿನ್ಬೋದು ಅಂತ. ಗ್ರೇಪ್ಸ್ ಎಲ್ಲ ನೋಡಿದ್ದೀರಾ, ಎಷ್ಟು ಚೆನ್ನಾಗಿರುತ್ತೆ ಜ್ಯೂಸ್ ಮಾಡ್ಕೊಂಡು ಕುಡಿಯೋದಕ್ಕೆ ಅಂದರೆ, ತುಂಬ ಅದಕ್ಕೆ ಸ್ಟೋರೇಜ್ ಜಾಸ್ತಿ ಇರುತ್ತೆ ಹಣ್ಣುಗಳಲ್ಲೆಲ್ಲ. ಸೊ ಅದರಲ್ಲಿ ಬೀಜ ಸಿಗುತ್ತೆ, ಸೀಡ್ಸಲ್ಲಿ ಏನು ಅಂತಂದರೆ, ಇಟ್ ಗ್ರೋಸ್ ಇಂಟು ನ್ಯೂ ಬೇಬಿ ಪ್ಲಾಂಟ್. ಸೀಡ್ಸಿಂದ ನಾವು ನ್ಯೂ ಬೇಬಿ ಪ್ಲಾಂಟ್ನ ಗ್ರೋ ಮಾಡ್ಬೋದು. ಯಾಕಂದರೆ ನಾನು ಯಾವಾಗಲೂ ಹೇಳ್ತೀನಿ, ಸೀಡ್ನ ಹಾಕ್ರಿ ಅಂತ. ಬೀಜನ ಹಾಕಿದ್ರೆ ಒಂದು ನ್ಯೂ ಪ್ಲಾಂಟ್ ಬರುತ್ತೆ. ಸೊ ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಕ್ಯಾನ್ ಯು ಸಿ ಹಿಯರ್ ದ ಗ್ರೋಯಿಂಗ್ ಪ್ಲಾಂಟ್? ಜರ್ಮಿನೇಷನ್ ಕಾಣುತ್ತೆ ಅಲ್ವಾ? ಒಂದು ಸಣ್ಣ ಪ್ಲಾಂಟ್ ಹಾಕಿ, ಒಂದು ಬೀಜ ಹಾಕಿ ಅದು ಯಾವ ಥರ ಗ್ರೋ ಆಗುತ್ತೆ, ಅದನ್ನು ನಾವು ಜರ್ಮಿನೇಷನ್ ಅಂತ ನಾವು ಹೇಳ್ತೀವಿ. ಸೀಡ್ಸ್ನ ಹಾಕಿ ಬೆಳೆಸೋದಕ್ಕೆ ನಾವು ಅದನ್ನ ಜರ್ಮಿನೇಷನ್ ಅಂತ ಹೇಳ್ತೀವಿ. ದಟ್ ವರ್ಡ್ ಇಸ್ ನಾಟ್ ದೇ. ಅದು ಇಟ್ ಗ್ರೋಸ್ ಇಂಟು ನ್ಯೂ ಬೇಬಿ ಪ್ಲಾಂಟ್. ಓಕೆ, ಒಂದು ಬೀಜ ಹಾಕಿದ್ರೆ ಇಟ್ ಗ್ರೋಸ್ ಇಂಟು ಎ ನ್ಯೂ ಬೇಬಿ ಪ್ಲಾಂಟ್. ದಿಸ್ ಇಸ್ ದಿ ಫಂಕ್ಷನ್ ಆಫ್ ದಿ ಸೀಡ್. ಇಷ್ಟೆಲ್ಲ ಹೇಳಿದೆ. ಬಟ್ ನಾವು ಅಡುಗೆ ಮಾಡೋದು ಎಲ್ಲಿ ಮಾಡ್ತೀವಿ ಅಂದರೆ, ಅಡುಗೆ ಹಾಲಲ್ಲಿ ಇಟ್ಕೊಂಡು ಅಡುಗೆ ಮಾಡ್ತೀವ? ಇಲ್ಲ ಅಲ್ಲ. ಎಲ್ಲೋಗಿ ಅಡುಗೆ ಮಾಡ್ತೀವಿ? ಕಿಚನ್ ರೂಮ್ ಅಂತ ಹೇಳ್ತೀವಿ ಅಲ್ವಾ? ಸೊ ಕಿಚನ್ ರೂಮಲ್ಲಿ ಹೋಗಿ ನಾವು ಅಡುಗೆ ಮಾಡ್ತೀವಿ. ಅಲ್ಲಿ ಅನ್ನ, ಸಾಂಬಾರು, ಏನೇನು ಬೇಕು, ಪಾಯಸ, ಏನೇನು ಸ್ವೀಟ್ ಬೇಕು ಎಲ್ಲ ಮಾಡ್ತೀವಿ. ಅದನ್ನು ತಿನ್ನಬೇಕು ಅಂತ ಆಸೆ ಆಗುತ್ತೆ ಅಲ್ವಾ? ಸೊ ಅದನ್ನು ನಾವು ಏನಂತೀವಿ? ಕಿಚನ್ ಅಂತ ಹೇಳ್ತೀವಿ ನಾವು ಅಡುಗೆ ಮಾಡೋದಕ್ಕೆ. ಸೊ ಇಲ್ಲಿ ಪ್ಲಾಂಟಲ್ಲಿ ವಿಚ್ ಇಸ್ ದಿ ಕಿಚನ್ ಆಫ್ ದಿ ಪ್ಲಾಂಟ್ ಅಂತ ಹೇಳಿದೆ. ಇದನ್ನ ಏನು ಹೇಳ್ತೀವಿ? ವಾಟ್ ಈಸ್ ದಿಸ್? ಕ್ಯಾನ್ ಯು ಟೆಲ್ ಮಿ ವಾಟ್ ಈಸ್ ದಿಸ್? ಲೀಫ್ ಈಸ್ ನಥಿಂಗ್ ಬಟ್ ಎ ಕಿಚನ್ ಆಫ್ ಎ ಪ್ಲಾಂಟ್ ಅಂತ ಹೇಳ್ತೀವಿ. ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ಲೀಫ್ ಈಸ್ ನಥಿಂಗ್ ಬಟ್ ಎ ಕಿಚನ್ ಆಫ್ ಎ ಪ್ಲಾಂಟ್ ಅಂತ ನಾವು ಹೇಳ್ತೀವಿ. ಯಾವ ಕಿಚನಲ್ಲಿ ಇದನ್ನು ಲೀಫ್ ಈಸ್ ಎ ಕಿಚನ್ ಆಫ್ ದಿ ಪ್ಲಾಂಟ್ ಅಂತ ಹೇಳ್ತೀವಿ? ನಾವು ಮನೇಲಿ ಹೋಗಿ ಅಡುಗೆ ಮಾಡೋದು ಹೇಳಿ ಕಿಚನ್ ರೂಮಲ್ಲಿ ಮಾಡ್ತೀವಿ. ಬಟ್ ಇಲ್ಲಿ ಪ್ಲಾಂಟ್ಸಲ್ಲಿ ಮಾಡೋದು ಅಡುಗೆ ಇದು. ಲೀಫ್ ಪ್ರಿಪೇರ್ ದಿ ಫುಡ್ ಫಾರ್ ದಿ ಹೋಲ್ ಪ್ಲಾಂಟ್. ಒಂದು ಗಿಡಕ್ಕೆ ಊಟ ಅಡುಗೆನ ಮಾಡಬೇಕು ಅಂದರೆ ಲೀಫಲ್ಲಿ ಮಾತ್ರ ಅದು ಮಾಡೋಕ್ಕಾಗೋದು. ಲೀಫ್ ಈಸ್ ಕಾಲ್ಡ್ ದಿ ಕಿಚನ್ ಆಫ್ ದಿ ಪ್ಲಾಂಟ್ ಬಿಕಾಸ್ ಇಟ್ ಪ್ರಿಪೇರ್ಸ್ ದಿ ಫುಡ್ ಫಾರ್ ದಿ ಪ್ಲಾಂಟ್. ಲೀಫಲ್ಲಿ ಅಡುಗೆ ಮಾಡೋದು ಅಂದರೆ ಇಟ್ ಪ್ರಿಪೇರ್ಸ್ ಫುಡ್ ಫಾರ್ ದಿ ಪ್ಲಾಂಟ್ಸ್ ಆ್ಯಂಡ್ ಇಟ್ ಡಿಸ್ಟ್ರಿಬ್ಯೂಟ್ ಆ್ಯಸ್ ದಿ ಸ್ಟೆಮ್ಸ್. ಥ್ರೂ ದಿ ಸ್ಟೆಮ್ಸ್ ಎವ್ರಿವೇರ್ ಇಟ್ ಗಿವ್ಸ್ ದಿ ನ್ಯೂಟ್ರಿಯೆಂಟ್ಸ್. ಇಲ್ಲಿ ಅಡುಗೆ ಮಾಡೋದು. ಓಕೆ, ದಿಸ್ ಈಸ್ ನಥಿಂಗ್ ಬಟ್ ಪಾರ್ಟ್ಸ್ ಆಫ್ ಎ ಪ್ಲಾಂಟ್. Hope you all understood the lesson, I think, children. Parts of the plant. You can see the leaf. How? Can you see the leaf here? How it prepares the food. It is nothing but kitchen of the plant. Leaf is called the kitchen of the plant. Hope you have understood this lesson, I think, children. Parts of a plant. Parts of a plant. In that, what do we see? Root, stem, leaf, bud, flower and fruit. Hope you have understood the lesson. And in the last class I have said, just on the previous class I have said to make an experiment. In that also you can notice how it grows into a new baby plant. Seeds grows into a new baby plant. ನಾನು ಹೇಳಿದೆ ಅಲ್ಲ ನಿಮಗೆ ಹರ್ಬ್ಸ್ನ ಹಾಕಿ ಅಂತ. ಅದನ್ನು ಇಟ್ ಟೇಕ್ಸ್ 15 days ಟೈಮ್. ಸೊ ದಟ್ ಈಸ್ ನಥಿಂಗ್ ಬಟ್ ಸೀಡ್ನ ನೀವು ಹಾಕ್ತೀರಾ, ಇಟ್ ಗ್ರೋಸ್ ಇಂಟು ಎ ನ್ಯೂ ಬೇಬಿ ಪ್ಲಾಂಟ್. ಇದನ್ನ ಮಾಡಿ ನನಗೆ ಫೋಟೋ ಕಳಿಸ್ಬೇಕು ಅಂತ ಹೇಳಿದ್ದೀನಿ. ಕೈಂಡ್ಲಿ ಡೂ ದಿಸ್ ಎಕ್ಸ್ಪೆರಿಮೆಂಟ್ ಚಿಲ್ಡ್ರನ್, ಡೋಂಟ್ ಫರ್ಗೆಟ್. ಓಕೆ, ಥ್ಯಾಂಕ್ ಯು.